ಇನ್ನು ತಮ್ಮ ಚೊಚ್ಚಲ ಭಾಷಣದಲ್ಲೇ ಹರಿತ ನೇರ ಮತ್ತು ಖಡಕ್ ಮಾತುಗಳಿಂದ ಅಭಿಮಾನಿಗಳನ್ನ ಸೆಳೆಯುವಲ್ಲಿ ಸುಮಲತಾ ಸಕ್ಸಸ್ ಆದ್ರು. ಯಾವುದೇ ಗೊಂದಲಕ್ಕೆ ಬೀಳದೆ ಸುದೀರ್ಘವಾಗಿ ಕಾರ್ಯಕರ್ತರು ಮತ್ತು ಮತದಾರರ ಹೃದಯಕ್ಕೆ ಹತ್ತಿರವಾದ್ರು. ಪಕ್ಷೇತರ ಅಭ್ಯರ್ಥಿ ಭಾಷಣದ ಹೈಲೈಟ್ಸ್ ಇಲ್ಲಿದೆ ನೋಡಿ. ಅಂಬರೀಷ್ ಅವರಿದ್ದ ಪಕ್ಷ ಕಾಂಗ್ರೆಸ್ ಪಕ್ಷ. ಬೇಕಾದಷ್ಟು ವರ್ಷಗಳು ಆ ಪಕ್ಷಕ್ಕೋಸ್ಕರ ಅವರು ದುಡಿದಿದ್ದಾರೆ. ಅದೇ ಪಕ್ಷದಿಂದ ನಾನು ಬಾಕಲ್ ತಟ್ಟದೆ ಕೇಳಿದೆ. ಅದಕ್ಕೆ ಸಿಕ್ಕಿರೋ ಉತ್ತರ ನಿಮಗೆ ಗೊತ್ತು. ನಾವು ನಿಸ್ಸಹಾಯರು, ನಮ್ಮ ಕೈಲೇನೂ ಮಾಡೋಕ್ಕಾಗ್ತಾ ಇಲ್ಲ, ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳಿ ಕಳಿಸಿದ್ರು. ಮೈತ್ರಿ ಧರ್ಮ ಏನಿದೆ ಅದನ್ನು ಯಾರು ಎಷ್ಟು ಮಟ್ಟಿಗೆ ಪಾಲಿಸ್ತಿದ್ದಾರೆ ಅಂತ ನೀವು ನೋಡ್ತಾನೆ ಇದ್ದೀರ. ಅಧಿಕಾರದ ದಾಹ ಏನೇನೋ ಆಗ್ಬಿಡಬೇಕು ಅನ್ನೋ ಒಂದು ಆಸೆ ದುರಾಸೆ ಇದ್ದಿದ್ರೆ ಅವರೇ ಕೊಟ್ರಲ್ಲ ಆಮಿಷಗಳು. MLC ಮಾಡ್ತೀವಿ, ಮಿನಿಸ್ಟ್ರಿ ಮಾಡ್ತೀವಿ, ಬೆಂಗಳೂರು ದಕ್ಷಿಣದಿಂದ ನಿಂತ್ಕೊಳ್ಳಿ, ಬೆಂಗಳೂರು ಉತ್ತರದಿಂದ ನಿಂತ್ಕೊಳ್ಳಿ, 2 ಪಾರ್ಟಿಗಳು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡಿ ನಿಮ್ಮನ್ನು ಗೆದ್ದು ಕಳಿಸ್ತೀವಿ ಪಾರ್ಲಿಮೆಂಟ್ಗೆ ಅನ್ನೋ ಒಂದು ಮಾತುಗಳು. ನಿಜವಾಗ್ಲೂ ನನಗೆ ಅಧಿಕಾರದ ದಾಹ ಇದ್ದಿದ್ರೆ ನಾನು ಒಂದೇ ಸೆಕೆಂಡಲ್ಲಿ ಹೌದು ಹ್ಞೂ ಅಂತ ನಾನು ಒಪ್ಕೋಬೋದಾಗಿತ್ತಲ್ಲ. ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ, ಈ ಮಣ್ಣಿನ ಸೊಸೆ. ನಾನು ಅಭಿಷೇಕ್ ಗೌಡನ ತಾಯಿ, ಈ ಮಣ್ಣಿನ ತಾಯಿ. ನಾನು ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಧರ್ಮಪತ್ನಿ, ಈ ಮಣ್ಣಿನ ಹೆಣ್ಮಗಳು ನಾನು ಅಂತ ಕೇಳೋರಿಗೆ ನಿಮ್ಮೆಲ್ಲರ ಉತ್ತರ ಕಾದಿದೆ ಅಂತ ನನಗೆ ಗೊತ್ತಿದೆ. ಅಂಬರೀಷ್ ಅವರ ಕೊಡುಗೆ ಏನು? ಮಂಡ್ಯಕ್ಕೆ ಅವ್ರು ಏನು ಮಾಡಿದ್ದಾರೆ? ಮಂಡ್ಯಕ್ಕೆ ಅವ್ರು ಮಾಡಿರೋದು ಶೂನ್ಯನ? ಈ ಮಾತೂ ಬಂತು. ಇಡೀ ದೇಶದಲ್ಲಿ ಅವ್ರು ಮಾಡಿರೋ ತ್ಯಾಗ ಇನ್ಯಾರಾದರೂ ಮಾಡಿದರೆ ನನ್ನ ಹೆಸರು ಸುಮಲತಾ ಅಂಬರೀಷ್ ಅಲ್ಲ ಅಂತ ನಾನು ಹೇಳ್ಕೊತೀನಿ. ಯಾಕೆಂದರೆ ಒಂದು ಕೇಂದ್ರ ಮಂತ್ರಿ ಸ್ಥಾನ ತಮ್ಮ ನಾಡಿನ ರೈತರು ಕಷ್ಟದಲ್ಲಿದ್ದಾಗ ನನಗೆ ಯಾವ ಸ್ಥಾನಮಾನನೂ ಬೇಡ ಅಂತ ತ್ಯಾಗ ಮಾಡಿ ಬಂದವರು ಅಂಬರೀಷ್ ಅವರು. ಅಂದರೆ ರೈತರ ಪರ ಅವ್ರಿಗಿದ್ದ ಕಾಳಜಿ ಅದು. ಮನೆ ಬಾಗಿಲಿಗೆ B ಫಾರ್ಮ್ ತರಿಸ್ಕೊಂಡವ್ರು ಅಂಬರೀಷ್ ಅವರು. ಯಾವಾಗ ಒಂದು ಸ್ವಲ್ಪ ನೋವಾದಾಗ ಅವರು B ಫಾರ್ಮ್ ತಂದು ಕಳಿಸಿದಾಗ ಒಂದೇ ಮಾತಂದ್ರು, ನನಗೆ ಸಾಮರ್ಥ್ಯತೆ ಇಲ್ಲ ಅಂತ ನೀವು ನನ್ನ ತೆಗೆದುಬಿಟ್ರಿ, ಇವತ್ತು ನನಗೆ ಸಾಮರ್ಥ್ಯತೆ ಇಲ್ಲ ಅಂತ ಅಂದ್ಕೊಂಡ್ಮೇಲೆ ನಾನು ಯಾಕೆ ಚುನಾವಣೆಯಲ್ಲಿ ನಿಂತ್ಕೋಬೇಕು ಅನ್ನೋ ಒಂದು ಮಾತು ಮೂಲಕ ಮನೆಗೆ ಬಂದಿದ್ದ B ಫಾರ್ಮ್ನ ವಾಪಸ್ ಕಳಿಸಿದ ಮಂಡ್ಯದ ಗಂಡು ಯಾರು ಅಂದರೆ ಅದು ಅಂಬರೀಷ್ ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂಬರೀಷ್ ಅವರು ಅವ್ರ ಜೀವನದಲ್ಲಿ ಕೈ ಚಾಚಿ ಯಾರನ್ನೂ ಏನು ಕೇಳಲಿಲ್ಲ ಅನ್ನೋದು ನಿಜ. ಆದರೆ ಇವತ್ತು ಅವರ ಧರ್ಮ ಪತ್ನಿಯಾಗಿ ನಾನು ನಿಮ್ಮ ಮುಂದೆ ಕೈ ಚಾಚಿ ಕೇಳ್ತಾ ಇದ್ದೀನಿ, ಒಂದು ಮಾತು ಕೊಡಿ, ಅಷ್ಟೇ ಸಾಕು. ನೀವು ನನ್ನ ಜೊತೆಯಲ್ಲಿ ಇರ್ತೀರಾ, ನನ್ನ ಕೈ ಹಿಡಿತೀರಾ, ಈ ಮಾತು ನೀವು ನನಗೆ ಇವತ್ತು ಕೊಡಬೇಕಾಗಿತ್ತು. ಈ ಮಾತನ್ನು ಕೇಳಿ ನಿಮ್ಮ ಆಶೀರ್ವಾದ ಪಡೆದು ನಾನು ನಿಮ್ಮಗಳ ಸೇವೆಯಲ್ಲಿ ನನ್ನ ಜೀವನ ಪೂರ್ತಿ ದುಡಿಯೋಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಗೆ ನಾವು ಸದಾ ಚಿರಋಣಿಯಾಗಿರ್ತೀನಿ. ಈ ಪ್ರೀತಿನ ಬಿಟ್ಟು ನಾನೆಲ್ಲೂ ಹೋಗಿ. ಇನ್ನೊಂದೇ ಮಾತು, ಇವತ್ತು ಈ ಒಂದು ಹೋರಾಟದಲ್ಲಿ ನಿಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ನಿಲ್ತೀವಿ ಅಂತ ರೈತ ಸಂಘದವರು ನಿಂತಿದ್ದಾರೆ. ಅವರ ಜೊತೆಯಲ್ಲಿ ಅವರ ಕಷ್ಟಕ್ಕೂ ನಾವು ಎಂದೆಂದಿಗೂ ಇರ್ತೀನಿ, ಅವರ ಧ್ವನಿಯಾಗಿರ್ತೀನಿ. ನಿಮ್ಮ ಕಷ್ಟ ಏನಿದೆ ಅದನ್ನು ಪಾರ್ಲಿಮೆಂಟಲ್ಲಿ ನಿಮ್ಮ ಧ್ವನಿಯಾಗಿ ನಾನು ಪ್ರತಿನಿಧಿಸ್ತೀನಿ, ನಿಮಗೋಸ್ಕರ ಹೋರಾಟ ಮಾಡ್ತೀನಿ, ನಿಮ್ಮ ಹೆಜ್ಜೆಗೆ ನಾನು ಹೆಜ್ಜೆ ಹಾಕ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ.